ಉಂಟಾ ಇಲ್ವಾ ಅಂತ ನಿಮಗೆ ಒಂದು ಕ್ಲಾಸ್ ತೆಗಿಲಿಕ್ಕೆ ನಾವು ಬಂದಿದ್ದೇವೆ. ನನ್ನ ಜೊತೆ ಅಣ್ಣಂದಿರಲ್ಲಿದ್ದಾರೆ. ಇವರೆಲ್ಲರೂ ಸೇರಿ ನಿಮಗೆಲ್ಲ ಹೇಳಿಕೊಡ್ತೇವೆ. ಆಯ್ತಾ? ಸ್ಟಾರ್ಟ್ ಮಾಡ್ಲಾ? ಈ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಎಂತ ಅಂತ ಗೊತ್ತುಂಟಾ? ಚಿಕ್ಕ ಮಕ್ಕಳಿಗೆ ಹೇಳಿಕೊಡೋದಾದ್ರೆ ನೀವು ಯಾವುದೇ ಮೊಬೈಲ್ ಅನ್ನು ಯೂಸ್ ಮಾಡುವಾಗ ಯಾವ ತರ ಯೂಸ್ ಮಾಡಬೇಕು ಅಂತ ನಾವು ಇವತ್ತು ಹೇಳಿಕೊಡ್ತೇವೆ ನಿಮಗೆ. ಮೊದಲಿಗೆ ನಿಮ್ಗೆ ಮೊಬೈಲ್ ಅಲ್ಲಿ ಯಾರಾದ್ರೂ ಏನಾದ್ರೂ ಮೆಸೇಜ್ ಅಲ್ಲ, ನೀವು ಯಾರಿಗಾದ್ರೂ ಮೆಸೇಜ್ ಮಾಡ್ತಿರ್ತೀರಿ ಅಥವಾ ನೀವು ಯಾರಿಗಾದ್ರೂ ಕಾಲ್ ಬಂದ್ರೆ ಫಸ್ಟ್ ನಿಮ್ಮ ಪೇರೆಂಟ್ಸ್ಗೆ ತಿಳಿಸ್ಬೇಕು. ಅದು ಯಾವ್ದಾದ್ರು ಥ್ರೆಟ್ ಇದ್ರೆ ಅದರಿಂದ ಏನಾದ್ರು ತೊಂದರೆ ಆದ್ರೆ ಅವ್ರು ನೋಡಿಕೊಳ್ತಾರೆ, ನೀವೇ ಅದನ್ನು ಇದು ಮಾಡೋದಲ್ಲ. ಮತ್ತೆ ಮೊಬೈಲ್ ಅಲ್ಲಿ ಯಾವ್ದಾದ್ರು ಆಪ್ ಗೇಮ್ ಆಡ್ತಿದ್ದೀರಿ ಅಂತ ಅನ್ಕೊಳ್ಳಿ, ಅದು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದಲ್ವಾ, ಅದಕ್ಕೆ ಕ್ಲಿಕ್ ಮಾಡೋದಲ್ಲ. ಅದು ಯಾವ್ದಾದ್ರು ಬೇರೆ ಆಪಿಗೆ ಹೋದ್ರೆ ಅದು ಲೀಗಲ್ ಆಪ್ ಆಗಿದ್ರೆ ಅದರಿಂದ ನಿಮ್ಗೆ ತೊಂದರೆ ಆಗ್ತದೆ, ಅಂತದೆಲ್ಲ ಕ್ಲಿಕ್ ಮಾಡಬಾರ್ದು. ಅರ್ಥ ಆಯ್ತಾ? ನೀವೀಗ ಯಾವ್ದಾದ್ರು ಒಂದು ಆಪ್ ಡೌನ್ಲೋಡ್ ಮಾಡ್ತಿದ್ದೀರಿ ಅಂತ ಅನ್ಕೊಳ್ಳಿ, ಅದನ್ನ ಫಸ್ಟ್ ನಿಮಗೆ ಈಗ ನಿಮ್ಮ ಹೆಸರು ಹಾಕಿ ನಿಮ್ಮ ಲಾಸ್ಟ್ ನೇಮ್ ಹಾಕಿ ಆ ಥರ ಎಲ್ಲ ಬರ್ತದೆ ಅಲ್ವಾ. ಸೊ ನೀವು ಕೆಲವೊಂದೆಲ್ಲ ಇಲ್ಲಿಗಲ್ ಆಪ್ಸ್ ಇರ್ತದೆ, ಅಂದ್ರೆ ಅದೆಲ್ಲ ಯಾವ ತರ ಅಂದ್ರೆ ನಮ್ಮ ವೈಯಕ್ತಿಕ ಮಾಹಿತಿ ಎಲ್ಲ ಇರ್ತದೆ ಅಲ್ವಾ, ಅದನ್ನೆಲ್ಲ ಅದು ಮಿಸ್ಯೂಸ್ ಮಾಡ್ಕೋತಾರೆ. ಅಂದ್ರೆ ಅದನ್ನೆಲ್ಲ ತಗೊಂಡಾದ್ರು ಏನಾದ್ರಿಂದ ನಮಗೆ ಪ್ರಾಬ್ಲಮ್ ತೊಂದರೆ ಆಗೋ ಥರ ಮಾಡ್ತದೆ. ಸೊ ನೀವು ಯಾವುದೇ ಒಂದು ಆ್ಯಪ್ಗೆ ಇದು ಮಾಡಬೇಕಾದ್ರು ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಹಾಕೋತಿದ್ರೆ ಕೆಲವೊಂದು ಈಗ ನಾವು ಆ್ಯಪ್ ಅನ್ನ ಎಲ್ಲಿ ಡೌನ್ಲೋಡ್ ಮಾಡ್ತೀವಿ ಹೇಳಿ, ಪ್ಲೇ ಸ್ಟೋರ್ ಅಲ್ವಾ, ಗೇಮ್ ಆಗಿರ್ಬೋದು ಯಾವ್ದು ಆ್ಯಪ್ ಆಗಿರ್ಬೋದು. ಸೊ ಕೆಲವೊಂದೆಲ್ಲ ಇಲ್ಲಿಗಲ್ ಆ್ಯಪ್ ಇರ್ತದೆ, ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಇಲ್ಲ ಅದು. ಈಗ ಕೆಲವೊಂದೆಲ್ಲ ಆ್ಯಡ್ ಬರ್ತದೆ, ಈಗ ನೀವು ಅದನ್ನು ಒಂದ್ಸತಿ ಏನಾದ್ರು ಪ್ರೆಸ್ ಮಾಡಿದಾಗ ಒಂದು ಕಡೆ ತಗೊಂಡು ಹೋಗ್ತದೆ ನೋಡಿ, ಅದೆಲ್ಲ ಕೆಲವೊಂದು ಆ್ಯಪ್ ಬರ್ತದೆ. ಸೊ ಅದನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಬೇಕಿದ್ರೆ ಏನಾಗ್ತದೆ ಹೇಳಿದ್ರೆ ಅದರಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಕೇಳ್ತದೆ. ಇವಾಗ ನಿಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಯನ್ನು ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಸೀದಾ ನೀವು ಕೊಡ್ಬಾರ್ದು, ಯಾಕಂದ್ರೆ ಅದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಇದಿರ್ತದೆ, ಚಾನ್ಸ್ ಇರ್ತದೆ. ಆಮೇಲೆ ಇವಾಗ ಏನಾದ್ರು ಒಂದು ಆ್ಯಪ್ ಅಲ್ಲಿ ಪಾಸ್ವರ್ಡ್ ಕೇಳ್ತಾರೆ, ಈಗ ಯಾವ್ದೋ ಒಂದು ಅಕೌಂಟ್ ಮಾಡ್ಬೇಕಾದ್ರು ಏನ್ ಮಾಡ್ಬೇಕಾದ್ರು ಎಲ್ಲದನ್ನು ಪಾಸ್ವರ್ಡ್ ಕೇಳ್ತಾರೆ, ಹೌದಲ್ವಾ. ಸೊ ನಿಮ್ಗೆ ಪಾಸ್ವರ್ಡ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕಂದ್ರೆ ತುಂಬಾ ಸಿಂಪಲ್ ಪಾಸ್ವರ್ಡ್ ಎಲ್ಲ ಕೊಡ್ಬಾರ್ದು, ಯಾಕಂದ್ರೆ ಕೆಲವೊಬ್ಬರೆಲ್ಲ ನಿಮ್ಮ ಅಕೌಂಟ್ ಅನ್ನು ಹ್ಯಾಕ್ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ತಗೊಳ್ಳಿಕ್ಕೆ ಆಗ್ತದೆ. ಸೊ ನೀವೀಗ ಕೆಲವೊಬ್ಬರೆಲ್ಲ ಕೊಡ್ತಾರೆ ಪಾಸ್ವರ್ಡ್ 1 2 3 4 ಅಥವಾ 1 2 3 4 5 6 7 ಆ ಥರ 9 ಥರ. ಸೊ ಆ ಥರ ಈಸಿ ಪಾಸ್ವರ್ಡ್ ಕೊಟ್ಟರೆ ಅದನ್ನು ಹ್ಯಾಕ್ ಮಾಡೋದು, ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋರಿಗೆ ತುಂಬಾ ಈಸಿ ಆಗ್ತದೆ. ಆಗ ನೀವು ಯಾವ್ದಾರ ಈಗ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ಸ್ ಎಲ್ಲ ಹಾಕಿ ತುಂಬಾ ಕಷ್ಟ ಇರುವಂತಹ ಪಾಸ್ವರ್ಡ್ ಎಲ್ಲ ಕೊಡ್ಬೇಕು. ಆ್ಯಪಿಗೆಲ್ಲ ಲಾಗಿನ್ ಆಗ್ಬೇಕು. ಲಾಗಿನ್ ಆಗುವಾಗ ಅಕೌಂಟ್ ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕು, ಯಾಕಂದ್ರೆ ಈಗ ಯಾವ ತರ ಅಂತ ಹೇಳಿ ನಾವು ಕೊಟ್ಟಿರೋ ಇನ್ಫಾರ್ಮೇಶನ್ ಆನ್ಲೈನ್ ಯಾವ ತರ ಪೋಸ್ಟ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಹೇಳಿದ್ವಲ್ಲ. ಸೊ ಈಗ ನಾವು ಯಾವ್ದೆಲ್ಲ ಎಷ್ಟೆಲ್ಲ ಹೇಳಿದೀವಲ್ಲ ಅದ್ರ ಬಗ್ಗೆ ನೀವು ಸಣ್ಣ ಕ್ವಶನ್ ಕೇಳ್ತೀರ ಅಷ್ಟೇ. ನಿಮಗೆ ಅರ್ಥ ಆಗಿದಾ, ನಿಮಗೆಲ್ಲ ನೆನಪಿದೆಯಾ ಅಂತ ನೋಡ್ಲಿಕ್ಕೆ, ಆಯ್ತಾ? ಎಲ್ಲ ಆನ್ಸರ್ ಮಾಡ್ತೀರಾ? ಆನ್ಸರ್ ಮಾಡಿದ್ರೆ ಚಾಕ್ಲೇಟ್ ಉಂಟು, ಯಾರಿಗೆ ಆನ್ಸರ್ ಗೊತ್ತಿಲ್ಲ ಫಸ್ಟ್ ಕೈ ಮೇಲೆ ಮಾಡಿ ನೋಡೋ ಯಾರು ಫಸ್ಟ್ ಹೇಳಿ. ಒಟ್ಟಿಗೆ ಇಲ್ಲ ಚಾಕ್ಲೇಟ್. ಹೌದು, ಒಬ್ಬೊಬ್ರು ಎಲ್ಲರೂ ಕಲಿಕೆ ಗೊತ್ತಾಗಿರೋದು. ನಾವು ಇಬ್ಬರು ಆನ್ಸರ್ ಹೇಳಿದ್ರೆ ಇಬ್ಬರಿಗೆ ಚಾಕ್ಲೇಟ್. ಹೌದು, ಚಾಕ್ಲೇಟ್ ಕೊಡ್ತೀವಿ ಕಲಿತಿದ್ದವರಿಗೆಲ್ಲ. ಆಗ ನಾವು ನಂಬರ್ ಹೇಳಿದ್ದು ಗೊತ್ತಿದೆ ನಿಮಗೆ. ಪ್ರಾಬ್ಲಮ್ ಆದ್ರೆ ನಿಮಗೆ ಏನಾದ್ರು ಈಗ ಬ್ಯಾಂಕಿನ ಹಣ ಬರಲಿಲ್ಲ ಅಂದ್ರೆ ಏನೇ ಪ್ರಾಬ್ಲಮ್ ಅಲ್ಲಿ ನೀವು ನಂಬರಿಗೆ ಕಾಲ್ ಮಾಡ್ಬೋದು ಅಂತ ಹೇಳಿದ್ವಿ. ಯಾವ ನಂಬರ್ ಅದು ಯಾರಿಗೆಲ್ಲ ಆಮೇಲೆ ನೀವೀಗ ಸುಮ್ಮನೆ ಕಾಲ್ ಮಾಡ್ಲಿಕ್ಕಿಲ್ಲ. ಆಮೇಲೆ ಈಗ ನಂಬರ್ ಹೇಳಿದ್ರೆ ಮನೆ ಹೋಗಿ ಟ್ರೈ ಮಾಡಿ ಕಾಲ್ ಮಾಡ್ಲಿಕ್ಕಿಲ್ಲ. ನಿಮಗೆ ಏನಾದ್ರು ತೊಂದರೆ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಾತ್ರ ನೀವು ಕಾಲ್ ಮಾಡ್ಲಿಕ್ಕೆ. ಆಮೇಲೆ ಅಣ್ಣ ಹೇಳಿದ್ರು ನೋಡಿ, ನಿಮಗೆ ಈಗ ಅವ್ರ ವಿಡಿಯೋ ತೋರಿಸ್ಬೇಕು, ಅದರಲ್ಲಿ ನೀವು ಇದ್ರಲ್ಲೆಲ್ಲ ಹಾಕ್ತಾ ಹೋದ್ರೆ ಯಾವ ತರ ಬೇರೆಯವರಿಗೆಲ್ಲ ನಮ್ಮದೆಲ್ಲ ನಾವ್ ಎಲ್ಲಿದ್ದೀವಿ ನಮ್ಮ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗ್ತದೆ ಅಂತ. ಸೊ ಆನ್ಲೈನ್ ಅಲ್ಲೆಲ್ಲ ಪೋಸ್ಟ್ ಮಾಡ್ಬೇಕಿದ್ರೆ ಅಕೌಂಟ್ ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಗೊತ್ತೇ ಇರ್ತದೆ. ಈಗ ಪ್ರೈವೇಟ್ ಆಗಿ ಅಕೌಂಟ್ ಮಾಡ್ಬೇಕಾ
ಪಬ್ಲಿಕ್ ಆಗಿ ಮಾಡ್ಬೇಕಾ? ಯಾರು ಅಂತ ಗೊತ್ತು? ಕೈ ಎತ್ತಿ. ಪಬ್ಲಿಕ್ ಪಬ್ಲಿಕ್ ಅನ್ನ ಮೊದಲೇ ಪಬ್ಲಿಕ್ ಆಗಿ ಮಾಡೋದು. ಪಬ್ಲಿಕ್ ಅಂತ ಅರ್ಥ ಇಲ್ಲ. ಪಬ್ಲಿಕ್ ಅಂತ ಅರ್ಥ ಇಲ್ಲ. ಪಬ್ಲಿಕ್ ಅಂತ ಅರ್ಥ ಇಲ್ಲ. ಪ್ರೈವೇಟ್ ಹಾಕುದಾಯ್ತಾ? ಪಾರ್ಟಿಸಿಪೇಟ್ ಮಾಡಿ. ಸೊ ನೀವೇನು ಮಾಡ್ತೀರಾ? ಈಗ ಯಾವ ನಿಮಗೆ ಎಲ್ಲಿ ಇರ್ತೀರಲ್ಲ ನಿಮ್ಮ ಮನೆಯಲ್ಲಿ ಆ ಥರ ಇನ್ಫಾರ್ಮೇಷನ್ ಬೇರೆ ಬೇರೆ ಇನ್ಫಾರ್ಮೇಷನ್ ನೀವು ಅದನ್ನು ಕೊಟ್ಟಿಲ್ಲ ಅದು ಸೀದಾ ಹೋಗೋದ್ರಿಂದ ಸೇವ್ ಆಗ್ತದೆ. ನಿಮಗೆ ಲ್ಯಾಪ್ಟಾಪ್ ಏನು ಬರುತ್ತೆ ಮಾಡಿಕೊಂಡು ಆಮೇಲೆ ಬ್ಯಾಂಕಿಂಗ್ ಅಕೌಂಟ್ ಅಪ್ಪ ಅಮ್ಮದು ಪಾಸ್ಬುಕ್ ಆಗೋದು. ಆಮೇಲೆ ಕೆಲವೊಂದು ಸರಿ ಅವರು ನಿಮಗೆ ಅದೊಂದು ಫೋಟೋಸ್ ಎಲ್ಲ ಇರ್ತಾರೆ. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು ನಿಮ್ಮಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನೀವು ನನಗೆ ಪಾಸ್ಬುಕ್ ಆ ಥರ ತುಂಬ ಬೇರೆ 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 ಮಾಡ್ತೀವಿ. ಸೊ ನೀವು ಅಕೌಂಟಲ್ಲಿಗೆಲ್ಲ ಗೊತ್ತಿದ್ರೆ ಯಾವ ಮಾಡಬೇಕು. ಈಗ ಸ್ಕೂಲಿಂದೆಲ್ಲ ಇರ್ತಲ್ಲ ಅದರಲ್ಲೆಲ್ಲ ಟೀಚರ್ಸ್ ಕಲಿಸ್ಬೇಕಾದ್ರೂ ಅದರಿಂದ ತಲೆ ಇರ್ತದೆ ಕಾಂಪಿಟೇಷನ್ ಬೇರೆ ಯಾವುದಾದ್ರು ಹಾಕಿದ್ರಲ್ಲ ಅದಕ್ಕೆ ಇನ್ಫಾರ್ಮೇಷನ್ ಮನೆಯೆಲ್ಲ ಹೋಗಿದ್ರೆ ಅದಕ್ಕೆ ಮಾಡಬೇಕಿದ್ರೆ ಮಾಡಿರ್ಬೋದು. ಸೊ ಅದರಲ್ಲೆಲ್ಲ ಕೆಲವೊಬ್ಬರ ಮೆಸೇಜ್ ಹಾಕ್ತಾರೆ ಕಾಮೆಂಟ್ಸ್ ಇರ್ತದಲ್ಲ. ಸೊ ಅವಾಗೆಲ್ಲ ನೀವು ಅದನ್ನು ತುಂಬ ರೂಢ ಅದೆಲ್ಲ ನೀವು ಮಾಡ್ಬೋದು. ಅಂದರೆ ಕೆಲವರು ಅದು ನಿಮಗೆ ಅವ್ರ ಅಕೌಂಟಿಗೆ ನಿಮಗೆ ಮೆಸೇಜ್ ಮಾಡಿದ್ರೆ ತುಂಬ ಸ್ಟ್ರೇಂಜಸ್ ಅಂದರೆ ಅಪರಿಚಿತ ನಿಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಸೊ ಅವರಿಗೆಲ್ಲ ನೀವು ರಿಪ್ಲೈ ಮಾಡ್ತಾ ಎಲ್ಲ ಇರ್ಬಾರ್ದು. ನಿಮ್ಗೆ ಯಾರು ಅಂತ ಗೊತ್ತಿರೋದಿರ್ತದೆ. ಹಾಗೆ ಅವ್ರ ಸಾಧ್ಯ ಹೇಳಿರ್ತಾರೆ ಅದನ್ನು ಫಸ್ಟ್ ಪೇರೆಂಟ್ಸ್ ಹೋಗ್ತಾರೆ ಪೇರೆಂಟ್ಸ್ ಗೊತ್ತಿದ್ಯಾ ಅಂತ. ಈಗ ಅವ್ರಿಗೆ ಹೇಳಿದ್ರೆ ರಿಪ್ಲೈ ಮಾಡೋದು, ಅವ್ರು ಏನಾದ್ರು ಇನ್ಫಾರ್ಮೇಶನ್ ಕೇಳಿದ್ರೆ ಕೊಡುದು, ನೀ ನಂಬರ್ ಹೇಳು ಅಂತ ಹೇಳಿ ನಂಬರ್ ಕೊಡುದು, ಅಥವಾ ಮನೆಯಲ್ಲಿ ಆ ಥರ ಎಲ್ಲ ಕೇಳಿದಾಗ ಕೊಡುದೆಲ್ಲ ಮಾಡ್ಬೋದು. ಆಮೇಲೆ ಏನಂದ್ರೆ ನೀವು ಪಾಸ್ವರ್ಡ್ ಒಂದು ಅಕೌಂಟಿಗೆ ಕೊಟ್ಟಿರ್ತೀರಲ್ಲ, ಈಗ ನೀವು ಯೂಟ್ಯೂಬ್ ಎಲ್ಲ ಮಾಡ್ಬೇಕು ಒಂದು ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ, ಅದೇ ಪಾಸ್ವರ್ಡ್ ಅನ್ನು ಬೇರೆ ಅಕೌಂಟ್ ಮಾಡಿದ್ರೆ ಸೇಮ್ ಪಾಸ್ವರ್ಡ್ ಕೊಡ್ಬಾರ್ದು. ಯಾಕೆಂದ್ರೆ ನೀವು ಒಂದು ಅಕೌಂಟ್ ಅಲ್ಲಿ ಏನಾದ್ರು ಹ್ಯಾಕ್ ಮಾಡಿದ್ರೆ ಇನ್ನೊಂದು ಅಕೌಂಟಿಗೆ ಪಾಸ್ವರ್ಡ್ ಅವರಿಗೆ ಈಸಿಯಾಗಿ ಸಿಕ್ಕಿದಾಗೆ ಆಗ್ತದಲ್ಲ. ಸೊ ಎಲ್ಲದಕ್ಕೂ ಬೇರೆ 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 ಕೊಡ್ಬೇಕು. ನೀವೀಗ ಯಾವ್ದಾದ್ರು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಒಂದು ಗೇಮ್ ಯಾವ್ದಾದ್ರು ಡೌನ್ಲೋಡ್ ಮಾಡಿ ನೀವಾಗಿ ಯಾವ್ದು ಸಹ ಮಾಡಿ ಕೊಡ್ಬೇಡಿ. ನಿಮ್ಮ ಪೇರೆಂಟ್ಸ್ಗೆ ಅಪ್ಪ ಅಮ್ಮ ಯಾರಿಗಾದ್ರೂ ಹೇಳಿ. ಕೆಲವು ಆ್ಯಪ್ಸ್ ಅಲ್ಲಿ ಅಂದ್ರೆ ವೈರಸ್ ಇರ್ಬೋದು ಅಥವಾ ಎಂತಾದ್ರೂ ಇರ್ಬೋದು. ಅಂದ್ರೆ ಕೆಲವರಲ್ಲಿ ಈಗ QR ಕೋಡ್ಸ್ ಅಂತ ಹೇಳ್ತಾರೆ. QR ಕೋಡ್ ಅಂದ್ರೆ ಯಾವ್ದು ಅಂತ ಗೊತ್ತುಂಟಾ? QR ಕೋಡ್ ಅಂದ್ರೆ ಹೀಗಿರ್ತದೆ, ನೋಡಿದ್ರಾ? ನೀವೀಗ ಫೋನ್ ಯೂಸ್ ಮಾಡ್ತಾ ಇರ್ತೀವಿ, ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿ ಹೇಳ್ತಾರೆ ಒಂದು QR ಕೋಡ್ ಕಳಿಸ್ತೀನಿ ಅದನ್ನು ಸ್ಕ್ಯಾನ್ ಮಾಡಿ, ಅಥವಾ ಯಾರಾದ್ರೂ ನೀವು ಹೋಗ್ತಾ ಇರ್ಬೇಕಾದ್ರೆ QR ಕೋಡ್ ಒಂದು ಫೋಟೋ ತೆಗೀರಿ ಹಾಗೆಲ್ಲ ಹೇಳ್ತಾರೆ. ನೀವು ಹಾಗೆ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ನಿಮ್ಮ ಫೋನ್ ಹ್ಯಾಕ್ ಮಾಡ್ಬೋದು ಅಥವಾ ನಿಮ್ಮ ಡಾಟಾ ಎಲ್ಲ ತಗೊಳ್ಬೋದು. ಆಯ್ತಾ? ಆದ್ಮೇಲೆ ನೀವು ಫೋನ್ ಮಾಡುವಾಗ ಯಾರಾದ್ರೂ ನಿಮಗೆ ನೀವು ಫೋನ್ ಯೂಸ್ ಮಾಡುವಾಗ ಯಾರಾದ್ರೂ ಕಾಲ್ ಮಾಡ್ತಾರೆ, ನಿಮಗೆ ಫೋನ್ಗೆ ಒಂದು ಮೆಸೇಜ್ ಬಂದಿದೆ ಅದರ ನಂಬರ್ ಅನ್ನು ಹೇಳಿ ಅಂತ. ನೀವು ಕೊಡ್ತೀರಾ ನಂಬರ್? ಯಾಕೆ ಕೊಡ್ಬಾರ್ದು ನಂಬರ್? ಯಾಕೆಂದ್ರೆ ನಿಮ್ಮ ಫೋನ್ ಅದು ಹಣ ಹೋಗ್ಬೋದು, ಡಾಟಾ ತೆಗಿಬಾರ್ದು, ಇನ್ಫಾರ್ಮೇಶನ್ ಎಲ್ಲ ನಿಮ್ಮದು ಲೀಕ್ ಆಗ್ತದೆ. ಅದಕ್ಕೆ ಯಾರು ಫೋನ್ ಮಾಡಿ ಹೇಳಿದ್ರು ಒಂದು ನಿಮ್ಮ ಮನೆಯವರು ಹೇಳಿದ್ದು ಕೊಡ್ಲಿಕ್ಕೆ ಅಂತ ಹೇಳಿದ್ದು ನೀವು ಕೊಡ್ಬಾರ್ದು. ನಿಮ್ಮ ಮನೆಯವರ ಹತ್ರ ಹೇಳ್ಬೇಕು. ನೀವೀಗ ಮನೆಯಲ್ಲಿ ಹೋಗಿ ಕೂಡ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೂಡ ಹೇಳ್ಬೇಕು. ಯಾರಾದ್ರೂ ಫೋನ್ ಮಾಡಿ ನಿಮಗೆ OTP ಅಂತ ಬಂದಿದೆ, ಮೆಸೇಜ್ ನಂಬರ್ ಕೊಡಿ ಒಮ್ಮೆ ಅಂತ ಹೇಳಿದ್ರೆ ಯಾವುದಕ್ಕೆ ಸಹ ಕೊಡ್ಬಾರ್ದು. ಆಯ್ತಾ? ಹೇಳ್ತೀರಾ ಮನೆಯಲ್ಲಿ? ಆನ್ಲೈನ್ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ತೀರಲ್ಲ, ಸಬ್ವೆ ಸಾಫ್ಟ್ವೇರ್ ಆ ಟೈಪ್ ಕೆಲವೊಂದಿಗೆ ಮನಿ ಕೇಳುತ್ತೆ. ಈಗ ನೀವು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೇಕಾದ್ರೆ ನೀವು ಎಷ್ಟು ಪೇ ಮಾಡ್ಬೇಕಂತ ಕೇಳು. ಆಗ ನೀವು ಪೇ ಎಲ್ಲ ಮಾಡಬಾರ್ದು, ಅಮ್ಮನಿಗೆಲ್ಲ ಹೇಳ್ಬೇಕು. ಮತ್ತೆ ಈಗ ನೆಕ್ಸ್ಟ್ ಸ್ಟೇಜಿಗೆ ಆ ಫೇಸ್ ಅಲ್ಲಿ ಪೇ ಎಲ್ಲ ಮಾಡಬಾರ್ದು. ಮತ್ತೆ OTP ಎಲ್ಲ ಬಂದ್ರೆ ಅದನ್ನ ಸಹ ನೀರಾಗಿನೆಲ್ಲ ಹಾಕ್ಬಾರ್ದು, ಅಮ್ಮನಿಗೆ ಇನ್ಫಾರ್ಮ್ ಮಾಡ್ಬೇಕಂತ.
ನಿಮ್ಗೇನಾದ್ರು ಮೆಸೇಜ್ ಬಂದ್ರೆ OTP ಹೇಳಿ ದುಡ್ಡು ಬರುತ್ತೆ ಅಂತ ಏನಾದ್ರು ಮೆಸೇಜ್ ಬಂದ್ರೆ ಅದಕ್ಕೆ ರಿಪ್ಲೈ ಮಾಡಬಾರ್ದು ಯಾರು. ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದರಲ್ಲಿ ಆಕ್ಸಿಡೆಂಟ್ ಆಗಿದೆ ಈ ಥರ ಏನಾದ್ರು ಫೇಕ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀನಿ ಅಂದರೆ ಆದರೆ ಅದೆಲ್ಲ ಫೇಕ್ ಆಗಿರುತ್ತೆ. ಸುಮ್ಮನೆ ಹೇಳಿ ನಿಮ್ಮಿಂದ ದುಡ್ಡು ತಗೊಳಕ್ಕೆ ಆ ಥರ ಸ್ಕ್ಯಾಮ್ ಮಾಡಿರ್ತಾರೆ. ಸೊ ಅದಕ್ಕೆ ಯಾರು ರಿಪ್ಲೈ ಮಾಡ್ತೀವಿ. ಈಗ ನೀವು ಯಾವ್ದಾದ್ರು ಲಿಂಕ್ ಇರುತ್ತದೆ, ಈಗ ನಿಮಗೆ ಒಂದೊಂದು ಮೆಸೇಜ್ ಬರ್ತದೆ, ಈ ಲಿಂಕ್ಗೆ ಕ್ಲಿಕ್ ಮಾಡಿ ನಿಮಗೆ ಫ್ರೀ ಫೋನ್ ಸಿಗ್ತದೆ, ನಿಮ್ಮ ಅಕೌಂಟ್ಗೆ ಸ್ಪಾರ್ಕ್ ಬರ್ತದೆ, ನಿಮಗೆ ಫ್ರೀ ಲ್ಯಾಪ್ಟಾಪ್ ಬರ್ತದೆ ಈ ಲಿಂಕ್ ಅಲ್ಲಿ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಹಾಕಿದ್ರೆ ಅಂತ. ಸೊ ನೀವೇನ್ ಮಾಡ್ತೀರಿ, ಫ್ರೀ ಫೋನ್ ಬರ್ತದೆ, ನೀವೆಲ್ಲ ತಗೊಂಡ್ರಲ್ಲ, ಸೊ ಫ್ರೀ ಫೋನ್ ಬರ್ತದೆ ಅದೆಲ್ಲ ಅನ್ಸ್ಕೊಂಡು ಆ ಲಿಂಕ್ ಅದೆಲ್ಲ ನೀವೆಲ್ಲ ಒತ್ತಿದ್ರೆ ಏನಾಗ್ತದೆ ಗೊತ್ತಾ, ಅದು ಅವ್ರು ಹೇಳಿದ್ದಾರೆ ನಿಮ್ಮ ಬ್ಯಾಂಕಿನ ಹಣ ಹೋಗ್ತಾಗಿರ್ಬೋದು ಆ ಥರ ಎಲ್ಲ ಆಗ್ತದೆ. ಸೊ ನೀವು ನಿಮ್ಮ ವೈಯಕ್ತಿಕ ಮಾಹಿತಿ ಇರ್ತದೆ ನೀವು ಫಿಲ್ ಮಾಡಿದ್ದು ಅದನ್ನು ಯೂಸ್ ಮಾಡ್ಕೊಂಡು ಅವ್ರು ನಿಮಗೆ ನಿಮ್ಮನ್ನು ಹೆದರಿಸಲಿಕ್ಕೆ ಆ ಥರ ಎಲ್ಲ ಅವರು ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಸೊ ನೀವು ಆ ಥರ ಯಾರಾದ್ರೂ ಕಾಲ್ ಮಾಡಿ ಈಗ ಒಂದು ಲಿಂಕ್ ಬರುತ್ತೆ ಅದನ್ನು ನೀವು ಓಪನ್ ಮಾಡಿ ಒಂದು ಫ್ರೀ ಲ್ಯಾಪ್ಟಾಪ್ ಬರುತ್ತೆ, ನಿಮ್ಮ ಅಕೌಂಟಿಗೆ ಇಷ್ಟು ಹಣ ಬರುತ್ತೆ ಆ ಥರ ಏನೇ ಹೇಳಿದ್ರು ಈ ಫಸ್ಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಬೇಕು ಫಸ್ಟ್ ಸ್ಟೆಪ್. ಆಮೇಲೆ ನೀವು ಯಾವುದಾದ್ರು ಕೂಡ ನೀವಾಗೆ ಲಿಂಕ್ ಅನ್ನು ಓಪನ್ ಮಾಡಿ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಸ್ಕೂಲಿಂದ ಆಗಿರ್ಬೋದು ಕಾಲೇಜಿಂದ ಆಗಿರ್ಬೋದು ಮಾಡಿರೋ ಲಿಂಕ್ ಆದ್ರೆ ಓಕೆ, ಅದೇ ಬೇರೆ ಲಿಂಕ್ ಇರುತ್ತಲ್ಲ ನಿಮಗೆ ಯಾವ್ದು ಮೆಸೇಜ್ ಮಾಡಿರೋದಾಗಿರ್ಬೋದು ಯಾವುದೇ ಲಿಂಕ್ ಆಗಿರ್ಬೋದು ಯಾವುದೇ ಬೇರೆ ಕಡೆಯಿಂದ ಬಂದ್ರೆ ನೀವು ಅದನ್ನೆಲ್ಲ ಓಪನ್ ಮಾಡ್ಬೇಕಿದ್ರೆ ತುಂಬಾ ಹುಷಾರಾಗಿರ್ಬೇಕು. ಯಾವ್ದಾದ್ರು ಲಿಂಕ್ ಅನ್ನೆಲ್ಲ ಒತ್ತಿ ತುಂಬಾ ತೊಂದರೆ ಬರುತ್ತೆ ಅಂತ. ಸೊ ಅದಕ್ಕೆಲ್ಲ ಹೋಗ್ಬಾರ್ದು ಆಯ್ತಾ. ಲಿಂಕ್ ನೋಡಿ ಈ ತರ ಇರುತ್ತೆ, ಅವ್ರು ಲಿಂಕ್ ಎಲ್ಲ ಯಾವ ತರ ಇರ್ತದೆ ಅಂತ ತೋರಿಸ್ತಾರೆ. ಈ ತರ ಇರ್ತದೆ ಲಿಂಕ್ ಅನ್ನು ಓದ್ಬಾರ್ದು ಆಯ್ತಾ. ನೀವು ಅಂಗಡಿಯಲ್ಲೆಲ್ಲ ಹೋದ್ರೆ ಈಗ ಪೇ ಮಾಡ್ಲಿಕ್ಕೆ ಅಂತ ಒಂದು QR ಕೋಡ್ ಇರ್ತಾರೆ ನೋಡಿ, ಆ ತರದ್ದು ಇದು ಕೂಡ. ಇದನ್ನು ಯಾರು ಸಹ ಮಾಡ್ಲಿಕ್ಕೆ ಸ್ಕ್ಯಾನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದನ್ನು ಕೊಡು ಎಲ್ಲ ತೆಗೆದು ಹೋಗ್ಬೇಡಿ. QR ಕೋಡ್ ಇಮೇಲಲ್ಲಿ ಪಾಸ್ವರ್ಡ್ ಅನ್ನು ಹಾಕಿರ್ತಾರೆ. ಆ ಪಾಸ್ವರ್ಡ್ ನಿಮ್ಮ ಪ್ಯಾರೆಂಟ್ಸ್ ಆಲ್ರೆಡಿ ಅದನ್ನು ಆಟೋಮೆಟಿಕ್ ಆಗಿ ಸೇವ್ ಮಾಡಿರ್ತಾರೆ. ನೀವು ಡೈರೆಕ್ಟ್ ಬೇರೆ ಲಿಂಕಿಗೆ ಹೋಗುವಾಗ ಡೈರೆಕ್ಟ್ ಇಮೇಲ್ ಅದು ಆಟೋಮೆಟಿಕ್ ಆಗಿ ಹೋಗ್ತದೆ. ನೀವು ನೆಕ್ಸ್ಟ್ ಖಾಲಿ ನೆಕ್ಸ್ಟ್ ಅಂತ ಗೊತ್ತಿರ್ತದೆ ಬಟನ್, ನೀವು ಆ ಬಟನ್ ಅನ್ನು ಒತ್ತಿದ್ರೆ ನೆಕ್ಸ್ಟ್ ಮೆಸೇಜ್ ಹೋಗ್ತದೆ. ಅರ್ಥ ಆಯ್ತಾ? ನಿಮಗೆ ಇದನ್ನ ಗೊತ್ತುಂಟ, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಗೊತ್ತುಂಟಲ್ಲ, ಅದರಲ್ಲಿ ಎಂತ ಮಾಡ್ತೀರಾ, ಫೋಟೋಸ್ ನೀವು ಕ್ಲಿಕ್ ಮಾಡಿ ಅಲ್ಲಿ ಪೋಸ್ಟ್ ಮಾಡ್ತೀರಲ್ಲ, ಅದು ನಿಮ್ಗೆ ಚಂದಕಂತ ಇರ್ಬೋದು, ನಿಮ್ದ ಫ್ಯಾಮಿಲಿ ಅವರಿಗೆ ಚಂದಕಂತ ಇರ್ಬೋದು. ಆದ್ರೆ ಯಾರ್ಯಾರು ಇರ್ತಾರೆ ಅದು ಫೋಟೋ ನೀವು ನೋಡಿ ಅದ್ರದ್ದು ಮಿಸ್ಯೂಸ್ ಮಾಡ್ತಾರೆ. ಮಿಸ್ಯೂಸ್ ಅಂದ್ರೆ ಎಂತ ಗೊತ್ತುಂಟ, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಬರ್ಡೇ ಅಂತ ಅನ್ಕೊಳ್ಳಿ ಆಯ್ತಾ, ನಿಮ್ದು ಬರ್ಡೇಯಲ್ಲಿ ನೀವು ಫೋಟೋ ಕ್ಲಿಕ್ ಮಾಡ್ತೀರಾ, ಫೋಟೋ ಕ್ಲಿಕ್ ಮಾಡಿ ಅಲ್ಲಿ ಪೋಸ್ಟ್ ಮಾಡ್ತೀರಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್. ಅಲ್ಲಿ ಪೋಸ್ಟ್ ಮಾಡಿದ ನಂತರ ಎಂತ ಆಗ್ತದೆ, ಅಲ್ಲಿ ನಿಮ್ಗೆ ಲೈಕ್ ಸಿಗ್ತದೆ, ನಿಮ್ಗೆ ಕಮೆಂಟ್ಸ್ ಬರ್ತದೆ, ಸರಿ ಅಲ್ಲ, ನಿಮ್ಗೆ ಫಾಲೋವರ್ಸ್ ಬರ್ತದೆ ಅದ್ರಲ್ಲಿ. ಆದ್ರೆ ಅದು ಬೇರೆ ಸೈಬರ್ ಕ್ರಿಮಿನಲ್ಸ್ ಇಲ್ಲಾಂದ್ರೆ ಹ್ಯಾಕರ್ಸ್ ಅದು ಫೋಟೋ ಅನ್ನ ನಡ್ಕೊಂಡು ಈಗ ನಿಮ್ದು ಸ್ಕೂಲ್ ಇದೆ ಸರಿಯಾ, ನಿಮ್ದೊಂದು ಫೋಟೋ ಕ್ಲಿಕ್ ಮಾಡಿದ್ದು ಸ್ಕೂಲ್ದು ಫೋಟೋ ಕ್ಲಿಕ್ ಮಾಡಿ ಅಲ್ಲಿ ಪೋಸ್ಟ್ ಮಾಡ್ತೀರಾ, ಬೇರೆಯವರಿಗೆ ಗೊತ್ತಾಗ್ತದೆ ನೀವು ಯಾರು ಶಾಲೆಯಲ್ಲಿ ಕಟ್ತಿದ್ದೀರಾ, ಯಾವ ಕ್ಲಾಸ್ ಅಲ್ಲಿ ಇದ್ದೀರಾ, ಎಲ್ಲಿ ಇದ್ದೀರಾ, ಈ ಸಮಯದಲ್ಲಿ ಇದ್ದೀರಾ, ಎಂತ ಮಾಡ್ತಿದ್ದೀರಾ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ನೀವು ಯಾವ ಫೋಟೋ ಅನ್ನು ಪೋಸ್ಟ್ ಮಾಡುವಾಗ ಸರಿ ನೋಡ್ಕೊಂಡು ನಿಮ್ದು ಮನೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಗೆ ಫ್ರೆಂಡ್ಸ್ ಗೆ ಕಳಿಸಿದ್ರೆ ಪರವಾಗಿಲ್ಲ. ಆದ್ರೆ ಆನ್ಲೈನ್ ಪೋಸ್ಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡ್ಬೇಕು ಆಯ್ತಾ. ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ ನಿಮ್ದು ಮನೆಯಲ್ಲಿ ನಿಮ್ದು ಶಾಲೆಯಲ್ಲಿ ಅದೆಲ್ಲ ಪೋಸ್ಟ್ ಮಾಡಬಾರ್ದು ಆಯ್ತಾ. ಮತ್ತೆ ನಿಮ್ಗೆ ಈಗ ನೀವು ಫೋನ್ ಯೂಸ್ ಮಾಡ್ತೀರಾ, ಅದರಲ್ಲಿ ಒಂದು ಮೆಸೇಜ್ ಬರ್ತದೆ ನಿಮ್ಗೆ, ನಿಮ್ದು ಹೆಸರು ಇದಲ್ಲ, ನೀವು ಈ ಕ್ಲಾಸ್ ಅದಲ್ಲ, ಅದಕ್ಕೆ ಎಲ್ಲ ರಿಪ್ಲೈ ಕೊಡ್ಬಾರ್ದು. ರಿಪ್ಲೈ ಅಂದ್ರೆ ಎಂತ, ಟೆಕ್ಸ್ಟ್ ಟೈಪ್ ಮಾಡಬಾರ್ದು, ಅರ್ಥ ಆಯ್ತಾ. ಅದು ಯಾರ್ಯಾರಿಂದ ಅವರು ಬೇರೆ ಮೆಸೇಜ್ ಬಂತಲ್ಲ ಅವ್ರು ಹೇಳ್ತಾರೆ, ನಾವು ನಿಮ್ದು ಫ್ರೆಂಡ್, ನಾವು ಈ ಕ್ಲಾಸ್ ಅಲ್ಲಿ ಇದ್ದೇನೆ, ಈ ಶಾಲೆಯಲ್ಲಿ ಇದ್ದೇನೆ, ನಮ್ದು ನಿಮ್ಗೆ ಪರಿಚಯ ಉಂಟು. ಆದ್ರೆ ನಿಮ್ಗೆ ಗೊತ್ತುಂಟ ಅದು ಜೆನ್ವನ್ ಅದು ಫೇಕ್ ಗೊತ್ತಿಲ್ಲಲ್ಲ. ನಿಮ್ದು ರಿಯಲ್ ಫ್ರೆಂಡ್ ನಿಮ್ಗೆ ಹೇಳ್ತೀರಾ, ಆದ್ರೆ ಬೇರೆ ಅವರಿಗೆ ಹೇಳ್ತೀರಾ ಅದು ಗೊತ್ತುಂಟ ನಿಮ್ಗೆ ಇಲ್ಲಲ್ಲ. ಅದಕ್ಕೆ ಟೆಕ್ಸ್ಟ್ ಬ್ಯಾಕ್ ಮಾಡುವಾಗ ನೀವು ಫುಲ್ ವೆರಿಫೈ ಆಗಿ, ಆದ್ರೆ ಅದು ನಂಬರ್ ನಿಮ್ದು ಫ್ರೆಂಡ್ ಇದೆನಾ ಅಥವಾ ಬೇರೆ ನಂಬರ್ ಬರ್ತಾ ಅದೆಲ್ಲ ಚೆಕ್ ಮಾಡಿ
ನೀವು ರಿಪ್ಲೈ ಮಾಡ್ಬೇಕು ಆಯ್ತಾ. ಮತ್ತೆ ನಿಮಗೆ ಎಲ್ಲ ಎಂತ ಸಹ ಪ್ರಾಬ್ಲಮ್ ಬರಲಿ, ಇದು ಸೈಬರ್ ಇದು ಲಿಂಕ್ ಅದು ಮೆಸೇಜ್, ನಿಮಗೆ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ 1930 ಆಯ್ತಾ. 1930ಗೆ ನೀವು ಕಾಲ್ ಮಾಡಿದ್ರೆ ಅದು ಸೈಬರ್ ಕ್ರೈಮ್ ಅಲ್ಲಿ ಅದು ನಿಮಗೆ ಒಂದು ಕಸ್ಟಮರ್ ಕೇರ್ ಇದೆ, ಅಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಎಂತ ಸಹ ನಿಮಗೆ ಪ್ರಾಬ್ಲಮ್ ಆಗಿದ್ರೆ ನಿಮ್ದು ಫ್ಯಾಮಿಲಿ ಅವರಿಗೆ ಸಹ ಇದು ನೀವು ATM ಗೊತ್ತಲ್ಲ, ATM ಗೆ ನೀವು ಹಣ ತೆಗಿಲಿಕ್ಕೆ ಹೋಗ್ಬೇಕು. ಆವಾಗ ನೀವು ಕಾರ್ಡ್ ಹಾಕಿ ಹಣ ಬರ್ಲಿಲ್ಲ ಅಂದ್ರೆ, ಆದ್ರೆ ನಿಮಗೆ ಬ್ಯಾಂಕ್ ಮೆಸೇಜ್ ಬಂತು ನಿಮ್ದು ಹಣ ಕಟ್ ಆಯ್ತು, ಸರಿ, ಅದು ನಿಮ್ಗೆ ಹಣ ಸಿಗ್ಲಿಲ್ಲ ಅಲ್ಲ, ATM ಕಾರ್ಡ್ ಹಾಕಿದೆ, ಪಿನ್ ಹಾಕಿದೆ, ಆದ್ರೆ ಹಣ ಬರ್ಲಿಲ್ಲ, ಆದ್ರೆ ಅದು ನಿಮ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಹೋಯ್ತು ಅಂದ್ರೆ ಮೆಸೇಜ್ ಬಂತು. ಆವಾಗ ಎಂತ ಮಾಡ್ತೀರಾ? ಆವಾಗ ನಿಮ್ದು ಫ್ರೆಂಡ್ಸ್ ಇರಲ್ಲ, ನಿಮಗೆ ಫ್ಯಾಮಿಲಿ ಮೆಂಬರ್ಸ್ ಇರಲ್ಲ, ನಿಮಗೆ ಗೊತ್ತಿಲ್ಲ ಎಂತ ಮಾಡ್ಬೇಕು ಅಂತ. ಆವಾಗ ನೀವು ಎಲ್ಲ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ 1930ಗೆ ಕಾಲ್ ಮಾಡಿ ಅವರಿಗೆ ಎಂತ ಆಯ್ತು ಅಂತ ಕಳಿಸ್ಬೇಕು ಆಯ್ತಾ. ಅವರಿಗೆ ಎಂತ ಆಯ್ತು ಅಂತ ಹೇಳ್ಬೇಕು, ನಾವು ATM ಹೋಗಿ ಕಾರ್ಡ್ ಹಾಕಿದ್ರೆ ಆದ್ರೆ ಹಣ ಬರ್ಲಿಲ್ಲ. ನಿಮಗೆಲ್ಲ ಅವಾಗ ಅಣ್ಣ ಹೇಳಿದ್ದಲ್ಲ ಅಂದ್ರೆ ನಿಮ್ಮ ಫೋಟೋನೆಲ್ಲ ಆನ್ಲೈನ್ ಅಲ್ಲೆಲ್ಲ ಪೋಸ್ಟ್ ಮಾಡಿದ್ರೆ ತುಂಬಾ ನೀವೆಲ್ಲಿಂದ ಗೊತ್ತಾಗುತ್ತೆ, ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗುತ್ತೆ ಅಂತ. ಸೊ ಅದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋ ತೋರಿಸ್ತೀವಿ, ಅದರಲ್ಲಿ ಯಾವ ತರ ಆಗುತ್ತೆ ಅಂತೆಲ್ಲ ಒಂದು ವಿಡಿಯೋ ಇದೆ. ಸೊ ಅದನ್ನೆಲ್ಲ ನಿಮಗೆ ವಿಡಿಯೋ ತೋರಿಸ್ತೀವಿ ಅಂತ. ಎಲ್ಲ ರೀಚ್ ಬನ್ನಿ. ಫಸ್ಟ್ ಹಾರ್ಟ್ ಬನ್ನಿ. ಲೈವ್ ಆಗಿ ಕೂತ್ಕೊಳ್ಳಿ. ನೀವು ಮುಂದೆ ಬನ್ನಿ, ಮುಂದೆ ಬನ್ನಿ. Happy birthday, David. You're very popular, aren't you? You have lots of friends. You use chats and social media all the time. They know everything about you. What you like, when your birthday is, who your friends are, the sport you play. But they can also know your phone number, where you live. Have you ever thought that what you share online could be read by someone that's not so much of a friend? Always remember to take great care of the personal information and photos that you share online. Share with care. No one's going to celebrate. Your friends are waiting for you. Remember, pictures of information when you post or send can be easily reshared by others. So if you remain online for a very long time, be careful when posting. Don't share photos, addresses, or personal details. This information could be misused by others. Always check your privacy settings. Share a lot. If you have any doubts, always ask your help for help. ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬಂತಲ್ಲ, ಅದೆಂತ ಹ್ಯಾಕರ್ಸ್, ಕ್ರಿಮಿನಲ್ಸ್
ಅದು ಈಗ ಇವ ಫೋಟೋ ಪೋಸ್ಟ್ ಮಾಡಿದ್ದೇನೆ, ಅವನಿಗೆ ಸಿಕ್ಕಿತ್ತು ಅದು ಫೋಟೋ, ಅವನಿಗೆ ಗೊತ್ತಾಯ್ತಲ್ಲ ಇವ ಎಲ್ಲಿದ್ದಾನೆ ಬಸ್ಸಲ್ಲಿ, ಆ ತರನೇ ಆಗಿದ್ದು ಆಯ್ತಾ. ಸುಮಾರು ಕೇಸ್ ಆಗಿದೆ ಆ ತರ. ಈಗ ಇವ ಪೋಸ್ಟ್ ಮಾಡಿದ್ದೆ, ಅವ ಹ್ಯಾಕರ್ ಬಂದು ಇವನ್ನ ಕಿಡ್ನಾಪ್ ಮಾಡುದು ಮತ್ತೆ ಬೇರೆ ಬೇರೆ ಇದು ಆಗ್ತದೆ ಆಯ್ತಾ. ನಿಮ್ಗೆಲ್ಲ ಸೆಕ್ಯೂರ್ ಇರ್ಬೇಕು. ಆದ್ರೆ ಪೋಸ್ಟ್ ಮಾಡುವಾಗ ಎಂತ ಪೋಸ್ಟ್ ಮಾಡ್ತೀರಾ, ಯಾವ ಯಾವ ಆ್ಯಪ್ ಯೂಸ್ ಮಾಡ್ತೀರಾ, ಎಲ್ಲರಿಗೆ ನಿಮ್ಗೆ ಐಡಿಯಾ ಇರ್ಬೇಕು ಆಯ್ತಾ. ಚಿಕ್ಕ ವಿಡಿಯೋ ಮಾಡುವಾರೆ. ನೀನೇನಾಗೋದು? ಪೊಲೀಸ್. ಮತ್ತೆ ಏನು ಹಂಗಂದ್ರೆ ಇನ್ಸ್ಟಾಗ್ರಾಮಿಗೆ ಆಗಿದೆ. ಮತ್ತೆ ಅಲ್ಲಿ ಒಂದು ಬ್ಲ್ಯಾಕ್ ಪರ್ಸನ್ ಕಾಣ್ತದೆ ನಿಮಗೆ ಬಸ್ಸಲ್ಲಿ, ಅದು ಯಾರು? ಅದು ಅವರೇ ಹ್ಯಾಕರ್, ಕ್ರಿಮಿನಲ್ಸ್, ಕಿಡ್ನಾಪರ್ಸ್. ಅವರಿಗೆ ಎಂತ ಗೊತ್ತಾಯ್ತು? ಅವರ ಪೋಸ್ಟ್ ಆಗಿದ್ದಾರೆ, ಅವನಿಗೆ ಗೊತ್ತಾಯ್ತಲ್ಲ ಅವ ಬಸ್ಸಲ್ಲಿ ಇದ್ದಾನೆ. ಮತ್ತೆ ಆ ತರನೇ ಬಂದು ಕಿಡ್ನಾಪ್ ಮಾಡ್ತಾರೆ, ಮತ್ತೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ತರ ಹೋಗ್ಬಾರ್ದು. ಮತ್ತೆ ಪೋಸ್ಟ್ ಹಾಕುವಾಗ ಸರಿ ನೋಡ್ಕೊಂಡು ಪೋಸ್ಟ್ ಹಾಕ್ಬೇಕು ಆಯ್ತಾ. ಎಲ್ಲ ಪಬ್ಲಿಕ್ ಅಕೌಂಟ್ ಹೆಂಗಂದ್ರೆ ನೀವು ಒಂದು ಫೋಟೋ ನೀವು ತೆಗೆದು ಅದರಲ್ಲಿ ಹಾಕಿದ್ರೆ ಎಲ್ಲರೂ ನೋಡ್ಬೋದು. ಪಬ್ಲಿಕ್ ಅಕೌಂಟ್ ಯಾವಾಗ ಸಹ ಮಾಡಬಾರ್ದು, ಅರ್ಥ ಆಯ್ತಾ.
ಪ್ರೈವೇಟ್ ಅಕೌಂಟೇ ಮಾಡಿ. ಪ್ರೈವೇಟ್ ಅಕೌಂಟ್ ಇದ್ರೆ ಇದ್ರ ನಿಮ್ಗೆ ಫ್ರೆಂಡ್ಸ್, ನಿಮ್ದು ಫ್ಯಾಮಿಲಿ ಮೆಂಬರ್ಸ್ ಆ ಥರದೊಂದು ಅಕೌಂಟ್. ಫೋಟೋ ಅದ್ರಲ್ಲಿ ಹಾಕಿದ್ರೆ ಯಾರು ನೋಡ್ತಾರೆ? ಫ್ರೆಂಡ್ಸ್ ಅವರು ನೋಡ್ತಾರೆ, ನಿಮ್ಮ ಫ್ಯಾಮಿಲಿ ಅವರು ನೋಡ್ತಾರೆ. ಆದ್ರೆ ನಿಮ್ಗೆ ಎಂತ ಪ್ರಾಬ್ಲಮ್ ಉಂಟಾ ಅದ್ರಲ್ಲಿ? ಇಲ್ಲ ಅಲ್ಲ. ಉಂಟಾ? ಇಲ್ಲ ಅಲ್ಲ. ಈಗ ಎಂತ ಮಾಡಿದ್ರು, ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು. ಅವಾಗ ಬಸ್ಸಲ್ಲಿ ಬಂದು ಮತ್ತೆ ಅವರಿಗೆ ಗೊತ್ತಾಯ್ತು, ಆವಾಗ ಡಿಲೀಟ್ ಮಾಡಿದ್ದು ಫೋಟೋ ಅಲ್ಲಿ. ಎಂತ ಪ್ರಾಬ್ಲಮ್ ಆಗಿದ್ರೆ ನಂಬರ್ ಕೊಟ್ಟದಲ್ಲ, ಆ ನಂಬರಿಗೆ ಕಾಲ್ ಮಾಡ್ಬೇಕು, ಆಯ್ತಾ? ಮತ್ತೆ ಪಾಸ್ವರ್ಡ್ ಫೋನಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡುವಾಗ ಬೇರೆ ಬೇರೆ ಆ್ಯಪ್ ಡೌನ್ಲೋಡ್ ಮಾಡ್ತೀರಲ್ಲ, ಗೇಮ್ಸ್ ಅದು, ಮತ್ತೆ ನಿಮ್ದು ಅಕೌಂಟ್ ಗೂಗಲ್ ಅಕೌಂಟ್ ಎಲ್ಲ ಪಾಸ್ವರ್ಡ್ ಕ್ರಿಯೇಟ್ ಮಾಡುವಾಗ ಸಿಂಪಲ್ ಪಾಸ್ವರ್ಡ್ ಉಂಟಲ್ಲ, ಇದು ನಿಮ್ದು ಹೆಸರು, ನಿಮ್ದು ಡೇಟ್ ಆಫ್ ಬರ್ತ್ ಅದೆಲ್ಲ ಹಾಕ್ಬಾರ್ದು. ಯಾಕೆಂದ್ರೆ ಬೇರೆಯವರಿಗೆ ಅದು ಸುಲಭ ಅಲ್ಲ. ನಿನ್ನ ಹೆಸರು ಅವನಿಗೆ ಗೊತ್ತುಂಟು, ಅವ ಪಾಸ್ವರ್ಡ್ ಹಾಕಿದ್ರೆ ಅವನಿಗೆ ನಿಮ್ದು ಅಕೌಂಟ್ ಸಿಗ್ತದೆ. ಅರ್ಥ ಆಯ್ತಾ? ಸಿಂಪಲ್ ಪಾಸ್ವರ್ಡ್ ಹಾಕ್ಬಾರ್ದು. ಒಂದು ನಿಮ್ದು ಮಮ್ಮಿದು ಬರ್ತ್ ಡೇಟಾ, ಇಲ್ಲಾಂದ್ರೆ ನಿನ್ನ ಅಪ್ಪನ ಬರ್ತ್ ಡೇಟ್, ಇಲ್ಲಾಂದ್ರೆ ನಿಮ್ದು ಬರ್ತ್ ಡೇಟ್ಸ್ ಆಗ್ಬೋದು, ಸ್ವಲ್ಪ ಚೇಂಜ್ ಮಾಡಿ. ಅವಾಗ ಸಿಂಪಲ್ ಆದ್ರೆ ಇದು ನಮ್ದು ಹೆಸರು ಉಜ್ವಲ್, ಆನ್ಲಿ ಉಜ್ವಲ್ ಹಾಕಿದ್ರೆ UJWAL ಅಷ್ಟು ಹಾಕಿದ್ರೆ ಅವನಿಗೆ ಗೊತ್ತು, ಇವನಿಗೆ ನಮ್ಗೆ ಹೆಸರು ಗೊತ್ತು ಉಜ್ವಲ್ ಅಂತ. ಇದೆ ಇವಾಗ ನಮ್ದು ಅಕೌಂಟ್ ಅಲ್ಲಿ ಲಾಗಿನ್ ಮಾಡಿದ್ರೆ ನಮ್ದು ಹೆಸರಲ್ಲಿ ಇವನಿಗೆ ನಮ್ದು ಅಕೌಂಟ್ ಸಿಗ್ತದೆ. ಅರ್ಥ ಆಯ್ತಾ? ಹಾಗೆ ಮತ್ತೆ ಅವ ಮಿಸ್ಯೂಸ್ ಮಾಡ್ಬೋದು, ಆದ್ರೆ ಎಂತ ಸಹ ಮಾಡ್ಬೋದು. ಅದಕ್ಕೆ ಪಾಸ್ವರ್ಡ್ ಎಲ್ಲ ಬರ್ತ್ ಡೇಟ್, ನಂಬರ್ಸ್, ಆಯ್ತಾ, ಆ ತರ ಎಲ್ಲ ಆಗ್ಬೋದು. ಆಯ್ತಾ? ಅಷ್ಟೇ.